ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತು ಹೋಗ್ತಾರ ರೈಡ್ ಬಂದು ಮುತ್ತೋಡಿಗೆ. ಸೊ ನೋಡ್ತಾ ಇರ್ಬೋದು ಗಾಡಿ ಫುಲ್ಲು ರೆಡಿ ಆಗಿದೆ, ಎಲ್ಲ ಲಗೇಜ್ ಎಲ್ಲ ಟೈಮ್ ಮಾಡಿದ್ದೀನಿ. ಸೊ ಆಲ್ರೆಡಿ ಹೋಗಿದ್ದಾರೆ, ನಂದು ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಸೊ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ನೆಕ್ಸ್ಟು ಪಾರ್ಲೆಟ್ ಟೋಲ್ ಇದೆ, ಮೀಟಪ್ ಪಾಯಿಂಟು, ಅಲ್ಲಿ ಹೋಗಿ ಸಿಗೋಣ. ಸ್ನೇಹಿತರೆ, ನಾನಾಗಲೇ ಹೇಳ್ದಾಗೆ ಹೊರಟಿದ್ದೀನಿ ಮನೆಯಿಂದ. ನಂದು ಸ್ವಲ್ಪ ಲೇಟ್ ಆಗಿದ್ದು ಏನು ಕಾರಣ ಅಂತಂದರೆ, ಈ ಇನ್ಸ್ಟಾ 360 X3 ಕ್ಯಾಮ್ರಾ ಬರುತ್ತೆ, ಆ್ಯಕ್ಷನ್ ಕ್ಯಾಮ್ರಾ. ಸೊ ಅದು ತುಂಬ ಕಮ್ಮಿ ಜನ ಹೆಲ್ಮೆಟ್ಗೆ ಹಾಕೊಂಡು ಮೌಂಟ್ ಮಾಡೋದು. ಸೊ ಅದನ್ನು ನಾನು ಆ ಸೆಟಪ್ಪು ಟ್ರೈ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಾಗಿ ನೆನ್ನೆ ನೈಟೇ ನಾನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದು. ಸೊ ಹಂಗಾಗಿ ಸ್ವಲ್ಪ ಅದು ಫಿಕ್ಸ್ ಮಾಡೋವಾಗ ಟೈಮ್ ಹಿಡಿಯುತ್ತೆ. ನಿಮಗೂ ಗೊತ್ತಿರ್ಬೋದು, ಯಾರ್ಯಾರು ಈ ಥರ ಎಲ್ಲ ಸರ್ಕಸ್ ಮಾಡ್ತಾರಲ್ಲ, ಕಂಟೆಂಟ್ ಕ್ರಿಯೇಟರ್ಸು, ವ್ಲಾಗರ್ಸು, ಅವ್ರಿಗೆಲ್ಲ ಇದು ಗೊತ್ತಿರುತ್ತೆ. ಒಂದು ವಿಡಿಯೋ ಮಾಡೋ ಹಿಂದಗಡೆ ಎಷ್ಟು ಕಷ್ಟಪಡಬೇಕು ನಾವು ಅಂತ. ಸೊ ಇನ್ನೇನೆಲ್ಲ ಆಲ್ರೆಡಿ ಸುಮಾರು ಜನ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಬರಬೇಕಂತೆ. ಫೋನ್ ಮಾಡಿದರು. ನಾನು ಇನ್ನೊಂದು ಸ್ವಲ್ಪ ದೂರದಲ್ಲೇ ನಾನು ರೀಚ್ ಆಗ್ತೀನಿ. ಸೊ ನನ್ನ ಗಾಡಿ ನೀವೆಲ್ಲ ನೋಡಿರ್ತೀರ ಮುಂಚೆನೇ, ಕಂಪ್ಲೀಟ್ಲಿ ನಾನು ಆಫ್ ರೋಡ್ ಥೀಮಿಗೆ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಏನೂ ಹಾಕ್ಸಿಲ್ಲ, ಜಸ್ಟ್ ಬೇಸಿಕ್ ಏನೇನು ಬೇಕು ನನ್ನ ಗಾಡಿಗೆ ಅಷ್ಟೇ ಇರೋದು. ಸೊ ಏನಕ್ಕೆ ಏನು ರೀಸನ್ನು ಅಂತ ನಮ್ಮ ಮನೆಯಲ್ಲೂ ಸಿಕ್ಕಾಪಟ್ಟೆ ಬೈತಾರೆ. ಅದೇನು ಆ ಥರ ಎಲ್ಲ ಈಗ ಕಂಪ್ನಿಯಿಂದ ಕೊಟ್ಟಿರೋದೆಲ್ಲ ಬಿಚ್ಚಿ ಕಿತ್ತಾಕ್ಬಿಟ್ಟು ನೀನೇ ಏನೇನೋ ರೆಡಿ ಮಾಡ್ತೀಯಾ, ನಿನ್ನ ತಲೆ ಇಲ್ಲ, ಹಂಗೆ ಹಿಂಗೆ ಅಂತ. ಬಟ್ ನಾವು ಜಾಸ್ತಿ ಆಫ್ ರೋಡ್ ಹೊಡಿಯೋದ್ರಿಂದ ನಮ್ಗೆ ಯಾವುದು ಯೂಸ್ ಆಗುತ್ತೆ, ಯಾವುದು ಯೂಸ್ ಆಗೋಲ್ಲ, ಯಾವ್ದು ಬೇಗ ಮುರಿದೋಗುತ್ತೆ, ಯಾವ್ದು ಮುರಿಯಲ್ಲ. ಸೊ ಅದೆಲ್ಲ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿರ್ತೀವಿ. ಅದೇ ರೀಸನ್ಗೋಸ್ಕರನೇ ನಾವು ಬಿಚ್ಚೋದು. ನಾವು ಇವತ್ತು ಹೋಗ್ತಾ ಇರೋ ರೈಡ್ ಬಂದು ಗಂಧದ ಗುಡಿ ಕ್ಲಬ್ ಜೊತೆಗೆ ಹೋಗ್ತಾ ಇರೋದು. ರೈಡ್ ನಂಬರ್ 20 ಅಂತೆ. ಸೊ ಅವರು ಕ್ಲಬ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು 20 ರೈಡ್ ಮಾಡಿದ್ದಾರೆ. ನಂದಿದು 2ನೇದೋ 3ನೇದೋ ರೈಡ್ ನಾನು ಅವ್ರ ಜೊತೆ ಹೋಗ್ತಾ ಇರೋದು. ಸೊ ನೀವೆಲ್ಲ ಸುಮಾರು ಜನ ಅಂದ್ಕೊಂಡಿರ್ಬೋದು, ಆಫ್ ರೋಡೇ ಏನಕ್ಕೆ ಯಾವಾಗಲೂ ಜಾಸ್ತಿ ಮಾಡ್ತೀರಾ ನೀವು ಅಂತ. ಸೊ ನಿಮ್ಮ ಮನೇಲಿ ನೀವೇ ಅಂತಲ್ಲ, ನಮ್ಮ ಮನೆಗಳಲ್ಲೂ ಬೈತಾರೆ, ಗಾಡಿಗಳು ತಗೊಂಡು ಹಾಳು ಮಾಡ್ತೀರಾ, ನಿಮ್ಗೇನು ರೋಡಲ್ಲಿ ಹೋಗ್ಬಿಟ್ಟು ಬರೋಕ್ಕಾಗಲ್ವಾ ಅಂತೇಳಿ ಸುಮಾರು ಜನನೂ ಕೇಳ್ತೀರಾ. ಬಟ್ ಸುಮಾರು ಜನ ಕೇಳಿದ್ದಾರೆ, ಏನು ನಿಮ್ಮ ಬೈಕರ್ಸ್ ಎಲ್ಲ ಉಚಿತನ ಆಫ್ ರೋಡ್ ಮಾಡ್ತೀರಾ ಅದು ಇದು ಅಂತೇಳಿ. ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆಫ್ ರೋಡ್ ಮಾಡೋರದ್ದು ಜಗತ್ತೇ ಬೇರೆ. ಸೊ ನೀವೇನು ಮಾಮೂಲಿ ಟಾರ್ ರೋಡಲ್ಲಿ ಹೋಗಿ ಟಾರ್ ರೋಡಲ್ಲಿ ಬಂದು ಹೋಗ್ತಿರಲ್ಲ, ಅವರೆಲ್ಲ ಬೈಕರ್ಸ್ ಅಂದ್ಕೊಳ್ತಿರಲ್ಲ. ಸೊ ನೀವು ಏನಿದ್ರೂ ಮನುಷ್ಯ ಮಾಡಿರೋಂಥ ಜಾಗಗಳನ್ನ ಮಾತ್ರ ನೋಡ್ಕೊಂಬರ್ತೀರಾ. ಸೊ ನಾವು ಆಫ್ ರೋಡರ್ಸ್ ಹಂಗಲ್ಲ. ದೇವರು ಸೃಷ್ಟಿ ಮಾಡಿರೋಂಥ ಸುಮಾರು ಫಾಲ್ಸ್ ಆಗಿರ್ಬೋದು, ಬೆಟ್ಟಗಳಾಗಿರ್ಬೋದು, ಕೇವ್ಸು, ಸುಮಾರು ಜಾಗಗಳನ್ನ ನಾವು ಬೈಕ್ ತೊಗೊಂಡೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಮೇನ್ ಅಡ್ವಾಂಟೇಜ್ ಅದೇನೆ. ಸೊ ಬಂದಿದ್ದೀನಿ ಪಾರ್ಲೆಟ್ ಟೋಲ್ ಹತ್ರ, ನೋಡ್ತಾ ಇರ್ಬೋದು ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಅಂದರೆ ಸ್ವಲ್ಪ ಲೇಟ್ ಆಗಿತ್ತು ಇರ್ಬೋದು. ಎಲ್ಲ ನಮ್ಮದು ಗಂಧದ ಗುಡಿ ಕ್ಲಬ್ದು ಬೈಕ್ಸು. ಏನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊಡ್ತೀವಿ ನೋಡಿ. ಒನ್ ಆಫ್ ದಿ ಮೋಸ್ಟ್ ಲೋಡೆಡ್ ಹಿಮಾಲಯ ಅಂತ ಹೇಳಿದ್ನಲ್ಲ, ಇದು ಪಕ್ಕದಲ್ಲಿರೋದು. ಸೊ ಇದ್ರದ್ದು ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಷ್ಟು ಗಾಡಿಗಳು ಕ್ಲಬ್ದೆ. ನಾವು ಇವತ್ತು ಹೋಗ್ತಾ ಇರೋಂಥ ಜಾಗ ಬಂದು ಮುತ್ತೋಡಿ ಅಂತ ಊರು. ಆ ಮುತ್ತೋಡಿ ಹತ್ರ ಬಂಡೆಗಲ್ಲು ಅಂತ ಒಂದು ಬೆಟ್ಟ ಇದೆ. ಸೊ ಬೆಟ್ಟದ ತುದಿನಲ್ಲಿ ನಮ್ಮ ಹೋಮ್ ಸ್ಟೇ ಇರೋದು. ಹೋಮ್ ಸ್ಟೇ ಹೆಸರು ಬಂದು ಹೈಟ್ಸ್ ಅಂತ ಏನೋ ಇದೆ. ಸೊ ಇದು ಅವರು ಹೋಮ್ ಸ್ಟೇ ಅವ್ರು ಹೇಳೋ ಪ್ರಕಾರ ಸೀ ಲೆವೆಲ್ಗಿಂತ 5000 ಫೀಟ್ ಮೇಲಿದೆ ಅಂತ ಹೇಳ್ತಾರೆ. ಸೊ ನಿಮ್ಗೊಂದು 10 ನಿಮಿಷ ಮಳೆ ಬಂದರೂ ಕಂಪ್ಲೀಟ್ ಒಂದು 5 ಅಡಿ ಡಿಸ್ಟೆನ್ಸಲ್ಲೂ ನೀವು ಯಾರನ್ನೂ ನೋಡೋಕ್ಕಾಗಲ್ಲ, ಅಷ್ಟು ಫಾಗ್ ತುಂಬಿರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತು ರೈನ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ.
ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಅಲ್ಲಿ ಪೀಕ್ ಕಾಣಿಸ್ತಾ ಇದೆ ನೋಡಿ, ಈ ಪೀಕ್ ಇದೆಯಲ್ಲ, ಆ ಪೀಕಲ್ಲೇ ನಮ್ಮದು ರೆಸಾರ್ಟ್ ಇರೋದು. ಸೊ ಎಲ್ಲ ಬಂದಿದ್ದಾರೆ, ಅದೇ ನಮ್ಮದು ಜೀಪ್ ಅವರು ರೆಸಾರ್ಟ್ ಅವರು ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲರಿಗೂ ವೆಯ್ಟಿಂಗು.